ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸುವೆ. ರಾಜ್ಯ ಸರ್ಕಾರ ಸದ್ಯಕ್ಕೆ ಸಾಮಾಜಿಕ ಮತ್ತೆ ಶೈಕ್ಷಣಿಕ ಸಮೀಕ್ಷೆಯನ್ನ ನಡೆಸ್ತಾ ಇದೆ. ಆದ್ರೆ ಇದನ್ನ ಜಾತಿ ಗಣತಿ ಅಂತ ಕರೆಯಲಾಗ್ತಾ ಇದೆ. ಜಾತಿ ಗಣತಿ ಮಾಡುವಂತಹ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇರೋದಿಲ್ಲ. ಹೀಗಾಗಿ ರಾಜ್ಯ ಸರ್ಕಾರ ಸಾಮಾಜಿಕ ಮತ್ತೆ ಶೈಕ್ಷಣಿಕ ಗಣತಿ ಸಮೀಕ್ಷೆ ಹೆಸರಲ್ಲಿ ಜಾತಿ ಗಣತಿಯನ್ನ ನಡೆಸ್ತಾ ಇದೆ ಅನ್ನೋದು ಬಿಜೆಪಿಗರು ಮಾಡ್ತಿರುವಂತಹ ಆರೋಪ. ಆದ್ರೆ ಇದೀಗ ಮತ್ತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ಗಣತಿ ಬಗ್ಗೆ ಒಂದು ಅಚ್ಚರಿಯಾದಂತಹ ವಿಷಯವನ್ನ ಹೇಳಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಟೀಕೆ ಮಾಡ್ತಿದ್ದಾರೆ ಆರ್ ಅಶೋಕ್ ಅವರು. ಗ್ಯಾರಂಟಿಗಳಿಂದಾಗಿ ಸರ್ಕಾರದ ಬಳಿ ಹಣ ಇಲ್ಲ. 2.5 ವರ್ಷಕ್ಕೇನೆ ಸರ್ಕಾರ ನಡೆಸೋದಕ್ಕೆ ಆಗದಂತಹ ಸ್ಥಿತಿಗೆ ಸರ್ಕಾರ ಬಂದ್ಬಿಟ್ಟಿದೆ. ಎಲ್ಲ ನಿಗಮಗಳಿಗೂ ಹಣ ಕಟ್ ಮಾಡ್ತಾ ಇದ್ದಾರೆ. ಸುಮಾರು 1600 ಕೋಟಿ ರೂಪಾಯಿ ಹಣವನ್ನ ಕಟ್ ಮಾಡಿದ್ದಾರೆ. ಪ್ರವಾಹ ಪರಿಸ್ಥಿತಿ ಬಂದಿದೆ. ಆದ್ರೆ ಅಲ್ಲಿನ ಜನರಿಗೆ ಕೊಡೋದಕ್ಕೆ ರಾಜ್ಯ ಸರ್ಕಾರದ ಬಳಿ ಹಣ ಇಲ್ಲ. ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೇವೆ, ಕೋರ್ಟ್ಗೆ ಹೋಗ್ತೇವೆ ಅಂತ ಹೇಳ್ತಿದ್ದಾರೆ. ಆದ್ರೆ ಇಲ್ಲಿ ಹಣ ಇಲ್ಲದಂತೆ ಆಗಿದ್ದು ಇವರ ಅಚಾತುರ್ಯದಿಂದ. ಆದ್ರೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆಯನ್ನ ಕೂರಿಸ್ತಿದ್ದಾರೆ. ಇವರಿಗೆ ಪ್ರವಾಹಕ್ಕೆ ಪರಿಹಾರ ಕೊಡೋದಕ್ಕೆ ದುಡ್ಡಿಲ್ಲ. ಆದ್ರೆ ಜಾತಿ ಗಣತಿಯನ್ನ ನಡೆಸೋದಕ್ಕೆ ಮಾತ್ರ 400 ಕೋಟಿ ರೂಪಾಯಿ ಹಣ ಇದೆ. ಈ ರೀತಿ ಆರ್ ಅಶೋಕ್ ಅವರು ವ್ಯಂಗ್ಯ ಆಡ್ತಿದ್ದಾರೆ. ರಾಜ್ಯ ಸರ್ಕಾರ ಜಾತಿ ಗಣತಿ ನಡೆಸ್ತಿರೋದ್ರ ಹಿಂದೆ ಒಂದು ದೊಡ್ಡ ಕುತಂತ್ರನೇ ಇದೆ. ಗ್ಯಾರಂಟಿ ಹೆಸರಲ್ಲಿ ಕೊಡ್ತಿರುವಂತಹ 2,000 ರೂಪಾಯಿಗಳನ್ನ ರೇಷನ್ ಕಾರ್ಡ್, ಸರ್ಕಾರದಿಂದ ಕೊಡುವಂತಹ ಸಾಲಗಳನ್ನೆಲ್ಲ ಕಟ್ ಮಾಡೋದಕ್ಕೆ ಈ ರೀತಿಯಾದಂತಹ ಜಾತಿ ಗಣತಿಯನ್ನ ಸರ್ಕಾರ ನಡೆಸ್ತಾ ಇದೆ. ಇದು ಸಿಎಂ ಸಿದ್ದರಾಮಯ್ಯ ಮಾಡ್ತಿರುವಂತಹ ಕುತಂತ್ರ ಅನ್ನೋದು ಸಹ ಆರ್ ಅಶೋಕ್ ಅವರ ಒಂದು ಗಂಭೀರವಾದಂತಹ ಆರೋಪ. ಅಷ್ಟೇ ಅಲ್ಲ, ಸಮೀಕ್ಷೆ ಗಣತಿಗೆ ಮನೆಗೆ ಬರೋರಿಗೆ ನಿಮ್ಮ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೇ ಆದ್ರೆ ನಿಮ್ಮ ರೇಷನ್ ಕಾರ್ಡ್, ನಿಮ್ಗೆ ಸಿಗುವಂತಹ ಲೋನ್, ಬೆಳೆ ಪರಿಹಾರ, ಅವರೇ ಕೊಡ್ತಿರುವಂತಹ 2,000 ರೂಪಾಯಿಗಳೆಲ್ಲವನ್ನ ಸಹ ಕಟ್ ಮಾಡ್ತಾರೆ. ಇದೀಗ ಗ್ಯಾರಂಟಿ ಯೋಜನೆಗಳಿಗೆ ಹಣ ಸಾಕಾಗ್ತಾ ಇಲ್ಲ. ಅದನ್ನ ಸರಿದೂಗಿಸೋದಕ್ಕೆ ಈ ರೀತಿಯಾದಂತಹ ಸಮೀಕ್ಷೆಯನ್ನ ಮಾಡ್ತಿದ್ದಾರೆ. ಯಾರ ಬಳಿ ಸೌಕರ್ಯ ಇರುತ್ತೋ ಅಂತವರಿಗೆ ಸೌಲಭ್ಯಗಳನ್ನ ಕಟ್ ಮಾಡುವಂತಹ ಹುನ್ನಾರ ಸರ್ಕಾರ ಮಾಡ್ತಾ ಇದೆ. ನಿಮ್ಮ ಮಾಹಿತಿಯನ್ನ ನೀವೇ ಕೊಟ್ಟಿರ್ತೀರಿ, ಸೌಲಭ್ಯ ಯಾಕೆ ಕೊಡ್ತಿಲ್ಲ ಅನ್ನುವಂತಹ ಪ್ರಶ್ನೆ ಮಾಡೋ ಸಮಯ ಬಂದಾಗ ನೀವೇ ಕೊಟ್ಟಂತಹ ಮಾಹಿತಿಯನ್ನ ನಿಮ್ಗೆ ತೋರಿಸ್ತಾರೆ. ಇದು ಸರ್ಕಾರಕ್ಕೆ ನೀವು ಕೊಡುವಂತಹ ಅಫಿಡವಿಟ್. ಈ ರೀತಿ ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ಸಮೀಕ್ಷೆಗೆ ಬಂದಾಗ ನೀವು ನೋಡಿಕೊಂಡು ಮಾಹಿತಿಗಳನ್ನ ಕೊಡಿ. ನನ್ನ ಹತ್ರ ಚೈನ್ ಇದೆ, ಉಂಗ್ರ ಇದೆ, ನನ್ನ ಹತ್ರ ಓಲೆ ಇದೆ ಅಂತ ಮಾಹಿತಿ ಕೊಟ್ರೆ ಖಂಡಿತವಾಗಿಯೂ ರೇಷನ್ ಕಾರ್ಡ್ ಜೊತೆಗೆ 2,000 ರೂಪಾಯಿ ಎಲ್ಲವನ್ನ ತೆಗೆದುಹಾಕ್ತಾರೆ. ಸಮೀಕ್ಷೆಗೆ ಬಂದಾಗ ಮಾಹಿತಿಯನ್ನ ಕೊಡಬೇಕು ಅನ್ಸಿದ್ರೆ ಮಾತ್ರ ಕೊಡಿ, ಕೊಡಬಾರ್ದು ಅನ್ಸಿದ್ರೆ ಕೊಡಬೇಡಿ. ಈ ರೀತಿ ಆಗ್ಲೇ ಹೈಕೋರ್ಟ್ ಹೇಳಿದೆ ನಿಮಗೆ. ಇನ್ನು ಯಾವುದೇ ರೀತಿಯ ಕಾಲಂನಲ್ಲಿ ಇರುವಂತಹ ಪ್ರಶ್ನೆಗೆ ನೀವು ಉತ್ತರವನ್ನ ಕೊಡಬಾರ್ದು ಅನ್ಸಿದ್ರೆ ಕೊಡೋಕೆ ಹೋಗಬೇಡಿ. ನಾನು ಸಹ ಹಾಗೆ ಮಾಡ್ತೇನೆ, ನೀವು ಹಾಗೆ ಮಾಡಿ ಅಂತ ಆರ್ ಅಶೋಕ್ ಅವರು ಎಲ್ರಿಗೂ ಸಹ ಒಂದು ಕಿವಿ ಮಾತನ್ನ ಹೇಳಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.